ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಹಾಂ ನಮಸ್ತೆ ಹೇಳಿ ಸರ್. ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ 800 VXI ಕಾರ್ ಗಾಡಿ ಹಾಕಿದ್ರಲ್ಲ, ಸೇಲ್ಗಿದೆ ಅಂತ. ಹಾಂ ಸರ್ ಸೇಲ್ಗಿದೆ ಸರ್, ಅಡ್ವರ್ಟೈಸ್ಮೆಂಟಿಗೆ ಹಾಕಿದ್ದೆ. ಓಕೆ, ಏನೈತ್ರಿ ಸರ್ ಮಾಡಲು? ಅದು 2023 ರೀ. ಹಾಂ, ನಿಮಗೆ ಫಸ್ಟ್ ಪಾರ್ಟಿ ಇದೆ. ಮಾಡೆಲ್ಲ 2023 ಐತ್ರಿ. ಓನರ್ಶಿಪ್ಪು ಸಿಂಗಲ್ಲೇ ಓನರಾ? ಸಿಂಗಲ್ ಓನರ್. ಓಕೆ, ಗಾಡಿ ಯಾರಾದ್ರು ತೊಗೊಂತಾರಂದ್ರೆ ಕಸ್ಟಮರು ಸೆಕೆಂಡ್ ಓನರ್ ಆಗ್ತಾರೆ ಅವರು. ತಗೊಂಡು ಸೆಕೆಂಡ್ ಓನರ್ ಆಗ್ತಾರೆ. ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ಸರ್ ಇಲ್ಲಿ ತನಕ ತಮ್ಮದು ಗಾಡಿ? 15,200 ಓಡಿದೆ. ಬರೀ 15,200 ಅಷ್ಟೇ ಓಡೈತ್ರಿ? ಕಡಿಮೆ ಓಡಿದೆ, ಬೇರೆ ನಿಲ್ಸಿರೋದೇ ಗಾಡಿ ಅದು. ಹೌದಾ? ಹಾಂ ಓಕೆ ಸರ್, ಇದು ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ ಜರಮ್ ರೆಕಾರ್ಡ್ ಇದೆ. 12,500 ತನಕ ಈಗ ಮೊನ್ನೆ ರೀಸೆಂಟಾಗಿ ಮಾಡಿಸಿದ್ದು. ಹ್ಞೂ. ಈಗೆಲ್ಲ 15,000 ಓಡಿದೆ. ಓಕೆ, ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರ್ ಕೂಡ ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಶೋರೂಮಲ್ಲಿ ಬಂದಿದ್ದೆ ಟೈರ್ಸ್ ಇರೋದು. ಹಾಂ, ಈಗ 15,000ಕ್ಕೆ ಒಂದು 45-50% ಇದಾವೆ. ಒಂದು 50% ತನಕ ಟೈರ್ ಐತ್ರಿ? ಹಾಂ ಸರ್, ಮೈಲೇಜ್ ಮಾತ್ರ ಚೆನ್ನಾಗಿದೆ. ಸಿಂಗಲ್ ಎಂಡ್ ಯೂಸ್ ಮಾಡಿರೋದಲ್ಲ, ರಫ್ ಯೂಸ್ ಮಾಡಿಲ್ಲ. 22 ಪ್ಲಸ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಮೈಲೇಜ್. ಓಕೆ, 22 ಪ್ಲಸ್ ತನಕನೂ ಮೈಲೇಜ್ ಬರುವಂಥದ್ದು ತಮ್ಮದು ಆಲ್ಟೋ ಕಾರು? ಹಾಂ ಸರ್, ಫ್ಯಾಮಿಲಿ ಪರ್ಪಸ್ಸಿಗೆ ಯೂಸ್ ಮಾಡೋರಿಗೆ ಒಳ್ಳೆ ಅವಕಾಶ. ಓಕೆ ಸರ್, ತಮ್ಮದೇನು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲಲ್ಲ ಸರ್? ಏನಿಲ್ಲ ಸರ್, ಶೋರೂಮ್ ಹಿಸ್ಟ್ರಿ ರೆಕಾರ್ಡ್ ಇದೆ. ಹಾಂ. ಚೆಕ್ ಮಾಡ್ಬಿಟ್ಟು ಬಂದು ಇದು ಮಾಡ್ಬೋದು. ಓಕೆ ಸರ್, ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಸರ್ ಏನೇನು ಸಿಗ್ತೈತೆ ರೀ? ಕಂಪ್ನಿ ಪಿಟೆಡ್ ಬಂದಿರೋದು ಆಗಿರ್ಬೋದು, ಆ್ಯಸ್ ಎಲ್ಲ ಕಂಪ್ನಿ ಪಿಟೆಡ್ ಬಂದಿರೋದು ಇಟ್ಟಿರ್ಬೋದು ನೀವು, ಹೌದಲ್ಲ? ಫಿಟೆಡ್ ಇರುತ್ತೆ, ಜೊತೆಗೆ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಿದ್ದೀವಿ ಸರ್. ನಾವು ಒಂದು ಸ್ವಲ್ಪ LXI ಇದಕ್ಕೆ ಇದು ಮಾಡಿದ್ದೀವಿ. ಹ್ಞೂ. ರಿವರ್ಸ್ ಕ್ಯಾಮ್ರಾ, LED ಸ್ಕ್ರೀನು ಓಕೆ, ಎಲ್ಲ ಹಾಕ್ತಿದ್ದೀವಿ ಅದನ್ನ. ತಾವು ಈ ಥರ ಆಕ್ಸೆಸರಿ ಆ್ಯಡ್ ಮಾಡಿದ್ದೀರಾ? ಹಾಂ ಆಯಿತು ಸರಿ, ಆ್ಯಡ್ ಮಾಡಿದ್ದೀವಿ. ಓಕೆ, ಅದು ಬಿಟ್ಟರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್. ಎಲ್ಲ ನಾರ್ಮಲ್ ಏನಿದೆ ಎಲ್ಲ ಇರುತ್ತೆ. ಓಕೆ ಸರ್, ಸೀಟ್ ಕುಷನ್ನು, ಕೆಳಗಡೆ ಮ್ಯಾಟಿಂಗು, ನೀಟ್ನೆಸ್ ಎಲ್ಲ ಇರುವಂಥದ್ದು ವೆಹಿಕಲ್ಲು? ಇದೆ, ಶೋರೂಮ್ ಕಂಡೀಷನ್ ಇದೆ, ಮಾತಾಡೋಂಗಿಲ್ಲ. ಗಾಡಿ ಈಗ ಫೋಟೋ ಇರೋದಂತ ಅಲ್ಲ, ಈಗ ಹೆಂಗಿದೆ ಅದೇ ಕಂಡೀಷನ್ ಇದೆ. ಬಂದು ನೋಡಿದ್ರು ಹಿಂಗೆ ಇದೆ. ಓಕೆ, ಈ ಸದ ಪ್ರೆಸೆಂಟ್ ಫೋಟೋನೇ ಇರುವಂಥದ್ದು ಇದು ಹಾಕಿರೋದು ತಾವು? ಹಾಂ ಸರ್, ಪ್ರೆಸೆಂಟ್ ನಾನು ನಿನ್ನೆ ತೆಗೆದಿರೋ. ಓಕೆ ಸರ್, ಗಾಡಿ ಲೋನಲ್ಲಿ ಇದೆಯಾ ಏನು ಫುಲ್ ಕ್ಯಾಶಲ್ಲಿ ಐತ್ರಿ ಈಗ? ಈಗ ಅದು ಕ್ಯಾಶಿಗೆ ಸರ್ ಇರುತ್ತೆ. ಲೋನ್ ಎಲ್ಲ ಕ್ಲಿಯರ್ ಆಗಿದೆ, ಕ್ಯಾಶಿಗಿದೆ. ಓಕೆ ಸರ್. ಅವ್ರು ತಗೊಂಡವ್ರು ಅವ್ರ ಹೆಸರಲ್ಲಾದ್ಮೇಲೆ ಮತ್ತೆ ಅವ್ರು ಬೇಕಾದ್ರೆ ಅಲ್ಲಿ ಯಾವ ಏರಿಯಾ ಇರುತ್ತೋ ಆ ಏರಿಯಾದಲ್ಲಿ ಲೋನ್ ಮಾಡಿಸ್ಕೋಬೋದು ಅವರು. ಲೋನ್ ಕೂಡ ಮಾಡ್ಕೋಬೋದು? ಅವ್ರು ತಗೊಂಡೋದ್ಮೇಲೆ ಮಾಡ್ಕೋಬೋದು. ಓಕೆ ಸರ್, ಡಾಕ್ಯುಮೆಂಟ್ಸ್ ಇಲ್ಲ ಸರ್? FC ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದಾರೆ? FC ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ. 2023 ಅಲ್ಲ ಮಾಡಲು? ಹಾಂ 23 ಸರ್. ಓಕೆ ಸರ್, ಇನ್ಶೂರೆನ್ಸ್ ಎಷ್ಟು ತಿಂಗಳ ತನಕ ಸಿಗ್ತೈತೆ ರೀ? ಇನ್ಸೂರೆನ್ಸ್ ಈಗ ಜುಲೈ ತನಕ ಇದೆ ಸರ್. ಜುಲೈ ತನಕ ಐತ್ರಿ? ಹಾಂ ಸರ್, FC ಅಪ್ ಟು ನಿಮಗೆ 38ವರೆಗೂ ಸಿಗುತ್ತೆ. 38? ಯಾಕಂದರೆ 23 ಏಳನೇ ತಿಂಗಳಲ್ಲಿ ಅದು ರಿಜಿಸ್ಟರ್ ಆಗಿರೋದು. ಹಾಂ. ಹಾಗಾಗಿ ಅವರು ಮತ್ತೆ 37/2038ವರೆಗೂ ಇದೆ. ಓಕೆ ಸರ್, ಈಗ ಇನ್ಶೂರೆನ್ಸ್ 3 ತಿಂಗಳ ತನಕ ಸಿಗ್ತೈತೆ ರೀ ಅವ್ರಿಗೆ? 4.5 ತಿಂಗಳು. ಜುಲೈನಾ? ಜುಲೈ ತನಕ ಇದೆ. ಓಕೆ ಸರ್, ಈಗ ಒಟ್ಟಿನಲ್ಲಿ ನಿಮ್ಮ ಕಾರ್ ಗಾಡಿ ಏನಾದರೂ ತೊಗೊಂತಾರಂದ್ರೆ ಈ ಕಾರ್ ಗಾಡಿ ಕೂಡ ತಾವು ಯೂಸ್ ಮಾಡಿರೋ ಸಿಂಗಲ್ ಹ್ಯಾಂಡ್ ಇರೋದ್ರಿಂದ ಫ್ಯಾಮಿಲಿ ಪರ್ಪಸ್ಸಿಗಾಗಿರ್ಬೋದು ಈ ಬೆಸ್ಟ್ ಕಾರ್ ಗಾಡಿ ಅಂತ ಹೇಳ್ಬೋದು ಇದು. ಸರ್, ಲೋನ್ ಆದರೆ ಎಷ್ಟಾಗುತ್ತೆ ಕಸ್ಟಮರ್ಗೆ? ಅಂದರೆ ಇವಾಗ ನಿಮ್ಗೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಂತಾರಂತಂದ್ರೆ ಬೇರೆ ಕಡೆ ಲೋನ್ ಹಾಕ್ಸ್ಕೋಬೇಕಂದ್ರೆ ಅವರು ಏರಿಯಾದ ಕಡೆ ಇರುವಂಥವ್ರಿಗೆ? ಸಿವಿಲ್ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ. ಹಾಂ. 3.5 ತನಕನೂ ID ವ್ಯಾಲ್ಯೂ ಚೆನ್ನಾಗಿ ಹಾಕಿ ಕೊಟ್ಕೊಂಡ್ರೆ ಇನ್ಸೂರೆನ್ಸು 3.5 ತನಕನೂ ಲೋನ್ ಆಗುತ್ತೆ. 3.5 ತನಕ ಲೋನ್ ಆಗುತ್ತಲ್ಲ? ಹ್ಞೂ. ಓಕೆ ಸರ್, ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರ ತಮ್ಮ ವೆಹಿಕಲ್ಗೆ ಪ್ರೈಜು? ನಾವು ತಗೊಂಡು ಯೂಸ್ ಮಾಡಿಲ್ಲ, ಬಟ್ ಈಗ ಸೆಕೆಂಡ್ ಹ್ಯಾಂಡ್ ಅಂದರೆ ಸೆಕೆಂಡ್ ಹ್ಯಾಂಡೇ. ಹ್ಞೂ. ಒಂದು 4 ಲಕ್ಷ ಆಯ್ತು, 3.95 ಬಂದರೆ ಬಿಡ್ತೀನಿ ಸರ್. ಯಾಕಂದ್ರೆ ನಾವು ಇಂಟೀರಿಯರ್ ಒಳಗೆ ಸ್ವಲ್ಪ ಖರ್ಚು ಮಾಡೀವಿ. ಹ್ಞೂ. ಎಲ್ಲ ಕುತ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಹೇಳಕತ್ತಿದ ರೇಟು 4 ಲಕ್ಷ, ಮಾಡಲ್ಲ 2023, ತಾವು ಸಿಂಗಲ್ಲೇ ಓನರು. ನಮ್ಮ ಕಡೆಯಿಂದ ಬಂದವ್ರಿಗೆ 3,95,000 ಕೊಡ್ತೀರಾ? ಹ್ಞೂ. ಓಕೆ, ಇದೇನು ಫೈನಲ್ ರೇಟ್ ಆಗುತ್ತೆ ಸರ್? ಹತ್ತಿರ ಬಂದಾಗ ನಿಮ್ಮ ಕಡೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು? ಅಂದರೆ ಕ್ಯಾಶ್ ಸಿಗಲ್ಲ.
ಹ್ಞೂ. ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ಗಾಡಿ ನೋಡ್ಲಿ ಅವ್ರು, ಗಾಡಿ ನೋಡಿದ್ರೆ ಇಷ್ಟ ಆಗುತ್ತೆ. ಈಗ ಗಾಡಿ ಅಂತ ಕಂಡೀಷನ್ ಗಾಡಿ ಹುಡ್ಕಕ್ಕೆ 20-30 ಸಾವಿರ ಕಳ್ಕೊಂತಾರೆ, ಜನನ ಗಾಡಿಗಳು ಸಿಗಲ್ಲ. ಹ್ಞೂ ಹ್ಞೂ. ಅವರೆಲ್ಲ ಚೆಕ್ ಮಾಡ್ಕೊಂಡು ಅವ್ರು ಜನನ ಅನಿಸಿದ್ರೆ ವ್ಯವಹಾರ ಮುಗಿಸ್ತಾರೆ. ಓಕೆ ಸರ್, ಒಟ್ಟಿನಲ್ಲಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಇದು ಗಾಡಿ ಇರುವಂಥ ಲೊಕೇಶನ್ನು? ದಾವಣಗೆರೆ ಸರ್, ಬಂದು ಫೋನ್ ಮಾಡಲಿ. ಹ್ಞೂ ಹ್ಞೂ. ದಾವಣಗೆರೆ ಸಿಟಿನೇನಾ? ಹಾಂ, ದಾವಣಗೆರೆ ವಿದ್ಯಾನಗರ ಹತ್ರ ಆಗುತ್ತೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರಲ್ಲ? ಹಾಂ, ಇದೆ ಆಯ್ತು. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಓಕೆ.